ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೆ ಇದಕ್ಕಿಂತ ಕೆಟ್ಟದು ಬೇರೆ ಯಾವುದು ಇರಲ್ಲ. ಸುಮನಾ, ನೀನೇ ತಾನೇ ಅದನ್ನ ಸೆಪರೇಟ್ ಆಗಿ ಎತ್ತಿಟ್ಟಿದ್ದು? ನಾವು ತಿಂತಿರೋ ಅಡ್ಗೆನೆ ನೀವು ತಿಂತಿದ್ದೀರಾ ಅಂದ್ಮೇಲೆ ಅದ್ರ ರುಚಿ ಹೇಗ್ ಬದಲಾಗತ್ತೆ? ಆ ಹುಡುಗಿನ ಏನೋ ಮಾಡಿರ್ಬೇಕು. ತಿನ್ನೋ ವಿಷಯದಲ್ಲಿ ಯಾರಾದ್ರೂ ಹಾಗೆ ಮಾಡ್ತಾರಾ? ನೀವು ಮಾಡ್ತೀರೇನೋ, ವಿಶಾಲಾಕ್ಷಿ ಮಾಡಲ್ಲ ಹಾಗೆ. ಉಪ್ಪು ಖಾರ ಜಾಸ್ತಿ, ಏನು ಚೆನ್ನಾಗಿಲ್ಲ. ಮಾಮ್, ಹೋಟ್ಲಿಂದ ತರ್ಸೋಣ, ಬನ್ನಿ ಹೋಗೋಣ. ಬೇಗ ತಗೊಂಡ್ ಬರಕ್ ಹೇಳಿ ಬಾವ, ಹಸು ಆಗ್ತಿದೆ. ಅವ್ರಿಗೆ ಈ ತರ ಯಾಕಾಯ್ತು? ತಿನ್ನೋ ಅದೃಷ್ಟ ಇರ್ಬೇಕಲ್ಲ. ಬಾಳೆ ಎಲೆ ಮೇಲೆ ಊಟ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸ್ಟೈಲ್ ಅಂತ ಪೋಸ್ ಕೊಟ್ರು, ದೇವ್ರ ಬುದ್ಧಿ ಕಲಿಸ್ತ. ಸುಮನಾ, ಅತ್ತೆ ಬಾವ ಅಂತ ಹೇಳ್ಕೊಂಡು ನಮ್ಮನ್ನ ಯಾಮಾರ್ಸ್ಬಿಟ್ಟಲ್ಲ ನೀನು. ಏನ್ ತಮಾಷೆ ಅನ್ಕೊಂಡಿದ್ಯಾ? ನಿಮಗ್ ಫೂಲ್ ಮಾಡ್ಬೇಕು ಅನ್ಸಿದ್ರೆ ಏಪ್ರಿಲ್ 1 ಮಾಡ್ಬೇಕು. ಯಾವಾಗಂದ್ರ ಅವಾಗ ಈ ತರ ಮಾಡಕ್ ಹೋಗ್ಬಾರ್ದು. ನೀವ್ ನನ್ಗೆ ಅಂತಿದ್ದೀರಲ್ಲ ಅತ್ತೆ. ಇನ್ಯಾರ್ಗ್ ಹೇಳ್ಬೇಕು? ಆ ವಿಶಾಲಾಕ್ಷಿ ಮಾಡಿರೋ ಅಡ್ಗೆಗೆ ಉಪ್ಪು ಖಾರನ ಹೆಚ್ಚಾಗಿ ಹಾಕ್ತೀನಿ ಅಂತ ಹೇಳಿದ್ದೆ ನೀನು. ನಾವು ತಿನ್ನೋದ್ರಲ್ಲಿ ಹಾಕಿ ನಮ್ಗೆ ತಿನ್ನಿಸ್ದೆ. ನಾನ್ ಹಾಕಿದ್ದು ಅವ್ರು ತಿನ್ನೋದ್ರಲ್ಲೇ ವಲ್ಲ ಬಾವ. ನಾವ್ ತಿಂದಿದ್ದು ಹೇಗಿತ್ತು ಅಂತ ನೀನ್ ಕೂಡ ರುಚಿ ನೋಡಿದ್ಯಲ್ಲ. ಅದ್ ಹೇಗ್ ಬದ್ಲಾಯ್ತೋ, ಯಾರ್ ಬದ್ಲಾಯಿಸಿದ್ರು ಅರ್ಥನೇ ಆಗ್ತಿಲ್ಲ ಅತ್ತೆ. ಅಮ್ಮ, ಏನಾಯ್ತು ಸುಮನಾ? ಹೊಟ್ಟೆ ನೋವ್ತಿದೆ ಅತ್ತೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ, ದಾರಿಲಿ ಬರ್ತಿರುತ್ತೆ, ವೇಟ್ ಮಾಡು. ಇದು ಹಸುವಿಂದ ಆಗ್ತಿರೋ ನೋವಲ್ಲ ಬಾವ. ಏಯ್ ಸುಮನಾ, ಅಮ್ಮ, ಸುಮನಾ, ಏನಾಗ್ತಾ ಇದೆಯೇ? ಏನಾಯ್ತು ಸುಮನಾ? ಹೊಟ್ಟೆ ಹೆಣ್ದಂಗ್ ಆಗ್ತದೆ ಅತ್ತೆ. ಏನದು? ಏಯ್ ಸುಮನಾಗೇನೋ ಆಗಿದೆ. ಯಾರಾದ್ರೂ ಗಂಡಸ್ರಿದ್ರೆ ಬೇಗ ಬನ್ರೋ. ಏಯ್ ಬೇಗ ಬನ್ರೋ ಗಂಡಸ್ರ. ಏಯ್, ನೀವು ಗಂಡ್ಸ ಅಲ್ವೇನ್ರಿ? ಇಲ್ಲ ಅಂತ ಯಾವನೇ ಹೇಳಿದಿವಾಗ. ಅವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಲ್ವಾ, ಕಾರ್ ಹತ್ಸೋದಿಕ್ಕೆ ಸಹಾಯ ಮಾಡ್ಲಿ ಅಂತ ಕರ್ದೆ ಅಷ್ಟೇ. ಸುಮನಾ, ಸುಮನಾ, ನೈನಿ ಇಲ್ಲಿ ನೋಡು. ಏನಾಯ್ತು ಸುಮನಾ? ಹೊಟ್ಟೆ ನೋವಕ್ಕ. ಏನ್ ತಿಂದೆ ನೀನು? ಏನು ತಿಂದಿಲ್ಲ, ಖಾಲಿ ಹೊಟ್ಟೆಯಲ್ಲಿದ್ದಾಳೆ. ಹೊಟ್ಟೆ ಖಾಲಿ ಇಲ್ಲ, ಅಲ್ಲಿ ಮಗು ಬೆಳೀತಿದೆ ಅಲ್ವಾ? ಏನಾದ್ರೂ ಪ್ರಾಬ್ಲಮಾ? ಏನೋ 3 ತಿಂಗಳು ಆಗಿಲ್ಲ, ಮಗುನು ಬೆಳೆದಿರಲ್ಲ. ಏನ್ ಸಮಸ್ಯೆ ಆಗಿರ್ಬೋದಪ್ಪ? ಮಾವ, ಲೇಡೀಸ್ಗೆ ಸ್ಟಮಕ್ ಪೇನ್ ಬರೋದಕ್ಕೆ ಹಲವಾರು ಕಾರಣಗಳು ಇರುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಏ ವಿಕ್ರಾಂತ್, ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಹಾ, ಏನೋ ಬರ್ತೀಯ ಅಲ್ವಾ? ಪಿಕ್ಚರಿ ಕರಿಯೋ ತರ ಕರೀತಿದ್ಯಲ್ಲಪ್ಪ. ಲಾಸ್ಟ್ ಟೈಮ್ ಪುದೀನ ಜ್ಯೂಸ್ ಕೊಟ್ಟು ಹೊಟ್ಟೆ ನೋವು ಕಮ್ಮಿ ಆಗುವಾಗ ಮಾಡಿದ್ಲಲ್ಲ. ಕೊಡು ಅಂದ್ರೆ ಇವಾಗ್ಲೂ ಬೇಕಿದ್ರೆ ಮಾಡ್ಕೊಡ್ತಾಳೆ. ಆದ್ರೆ ಹೊಟ್ಟೆಲಿರೋ ಮಗುಗೇನಾದ್ರೂ ಆದ್ರೆ ಆಸ್ತಿ ಬರ್ದ್ ಕೊಡು ಅಂತಾಳೆ ಸುಮನಾ. ಹಾ, ಅಮ್ಮ, ನೋವು. ನಾನ್ ರಿಸ್ಕ್ ತಗೊಳ್ಳಲ್ಲ ಸುಮನಾ, ನಿನ್ನಿಷ್ಟ. ನಿನ್ನ ಹೊಟ್ಟೆ ನೋವಿಗೆ ನಾವಂತೂ ಕಾರಣ ಅಲ್ಲ. ಚಿಕ್ಕ ಮಾತೇನೆ ಅದಕ್ಕೆ ಕಾರಣ. ಅವಳು ಬೇಕು ಅಂತಾನೆ ಹೊಟ್ಟೆ ನೋವು ಬರ್ಸ್ಕೋತಾಳ? ಹೇಳೋಕ್ಕೂ ಮುಂಚೆ ಯೋಚಿಸಿ. ಅವಳಾದ್ರೂ ಮಾಡೋಕ್ ಮುಂಚೆ ಯೋಚಿಸ್ಬೇಕಿತ್ತಲ್ಲ. ಏನ್ ಮಾಡಿದ್ಲು? ಉಪ್ಪು ಮತ್ ಖಾರದ್ದು ರುಚಿ ನೋಡಿದ್ಲು. ಅದು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಷ್ಟೇ ಅಲ್ವಾ ಸುಮನಾ?
ತಿನ್ನೋದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಮೂವರು ಹೇಳಿದ್ರಲ್ವಾ, ಆದರೆ ಸುಮ್ಮನಾಗಿ ಮಾತ್ರ ಯಾಕೆ ಹೊಟ್ಟೆನೋ ಹೇಗೆ ಬರೋದಕ್ಕೆ ಸಾಧ್ಯ? ಏಯ್ ಅಂದ್ರೇನಿವಾಗ ನಾನು ನಮ್ಮ ಮಾಮು ಹೊಟ್ಟೆನ ಹಿಡ್ಕೊಂಡು ಫ್ಲೋರ್ ಮೇಲೆ ಒದ್ದಾಡ್ಬೇಕಾ ಏನು? ಸುಮನ ಅಮ್ಮ ಅಮ್ಮ ಅಂದಿದ ತಕ್ಷಣ ಮುಕ್ಕಂಟಿಪುರದಲ್ಲಿರೋ ನಿಮ್ಮಮ್ಮ ಬಂದ್ಬಿಡ್ತಾಳೇನಮ್ಮ? ಮನಸಾರೆ ನೆನೆಸ್ಕೊಂಡ್ರೆ ವಿಶಾಲಾಕ್ಷಮ್ಮನವರು ಆ ಊರಿನಿಂದಾನೇ ಬಂದ್ಬಿಡ್ತಾರೆ. ಭಕ್ತಿಯಿಂದ ಆ ತಾಯಿನ ನೆನ್ಸ್ಕೋ ಸುಮನ, ನಿನ್ ನೋವೆಲ್ಲ ಕಮ್ಮಿ ಆಗತ್ತೆ. ಇನ್ನು ಉಪಯೋಗ ಇಲ್ಲ. ಇನ್ನು ತಡ ಮಾಡಿದ್ರೆ ಸೋಫಾ ಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ನೀನು ಏನಾದರೂ ಮಾಡು. ನಾನೇನಾದ್ರೂ ಮಾಡಕ್ ಹೋದ್ರೆ ಅವಳು ಒಪ್ಕೊಳ್ಳೋದಿಲ್ಲ ಯಜಮಾನ್ರೆ. ಹೌದು, ಆಸ್ತಿಗೋಸ್ಕರ ಪ್ರಾಣ ಬೇಕಿದ್ರು ಬಿಡ್ತಾರೆ ಕೆಲವರು. ಟೈಮ್ ಆಗುತ್ತೆ ಕಣೆ, ಬಾ ಹೋಗೋಣ ಹಾಸ್ಪಿಟ್ಲ್ಗೆ. ನನ್ನಿಂದ ಆಗಲ್ಲ, ನಾನು ಬರಲ್ಲ. ನನ್ನ ಮಾತು ಕೇಳು ಸುಮನ. ಅಮ್ಮ, ನೀನೇ ದೊಡ್ಡ ಮನಸ್ಸು ಮಾಡಿ ಆ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಸುಮನ ನನ್ನ ಕೇಳ್ಬೇಕು ಅಲ್ವಾ ನಂದೀಶಾ? ಕೇಳು ಸುಮನ, ಅಮ್ಮಂಗೆ ಶರಣಾದ್ರೆ ನಿಂಗ್ ಒಳ್ಳೇದಾಗತ್ತೆ. ಹೌದು, ವಿಶಾಲಾಕ್ಷಿ ಪರಮೇಶ್ವರನ್ ಭಕ್ತೆ ಆಗಿರೋದ್ರಿಂದ ಏನಾದರೂ ಒಂದು ಮಾಡಿ ನಿನ್ನ ಹೊಟ್ಟೆ ನೋವು ವಾಸಿ ಆಗೋ ಥರ ಮಾಡ್ತಾಳೆ. ಅವಳಿಗೇನ್ ಗೊತ್ತಾಗತ್ತೆ? ನಂಬಿದ್ರೆ ಯಾರಾದ್ರೂ ಏನಾದ್ರೂ ಮಾಡ್ಬೋದು. ಹಾ, ಎಲ್ಲಿ ಎಲ್ಲಿ ಏನ್ ಮಾಡ್ತಾಳೋ ಮಾಡಕ್ ಹೇಳಿ, ಅದನ್ನು ನೋಡ್ತೀವಿ. ಚಾಲೆಂಜ್. ನನ್ನ ನೋವನ್ನ ನೀವು ಚಾಲೆಂಜ್ ಆಗಿ ಉಪಯೋಗಿಸ್ಕೊತಿದ್ದೀರಲ್ಲ ಬಾವಾ. ಅಮ್ಮ, ಅರೆ ಬಾ ಅಂದ್ರ ಬರಲ್ಲ ಅಂತೀಯ, ನಿನಗೆ ನೋವು ಕಡಿಮೆ ಮಾಡೋರ್ನು ನಿನ್ನ ನಂಬಲ್ಲ ಅಂತೀಯಲ್ಲ. ಮಾಟ ಮಂತ್ರ ಕಲ್ತಿರೋ ಹುಡುಗಿ ಏನ್ ಮಾಡ್ತಾಳೋ ನೋಡೋಣ. ನನ್ ಮಗುಗೇನಾದ್ರೂ ಆದ್ರೆ ಅವಳೇನ್ ಕೊಡ್ತಾಳೆ? ಅನಾಥೆ ಹುಡುಗಿ ಹತ್ರ ಆಸ್ತಿ ಎಲ್ಲಿಂದ ಬರುತ್ತೆ? ನಿನ್ನ ಆಸೆಗೊಂದಿಷ್ಟು ಉಪ್ಪಿನಕಾಯಿ ಹಾಕ. ಇದೇನ್ ಬುದ್ಧಿ ನಿನಗೆ ಸುಮ್ನ? ಹೊಟ್ಟೆ ನೋವಿಗೆ ನೀನೇ ಸಾಯೋ ತರ ಇದೆಯಾ? ಇನ್ನೇನ್ ಮಗು ಉಳಿಯತ್ತಾ? ನಂಬಿದ್ರೆ ನೀನ್ ನೋವು ಕಮ್ಮಿ ಮಾಡ್ತಾಳ ಆ ಹುಡುಗಿ. ಹ್ಞೂ ಅನ್ನೆ ಸುಮ್ಮಿ. ಸರಿ, ನೀನ್ ಹೇಗ್ ಸರಿ ಅಂತ್ಯಾಕ? ನಾನು ಹೇಳ್ತಿರೋದು ಅದಕ್ಕಲ್ಲ. ಶಿವಭಕ್ತಿ ಆಗಿರೋ ವಿಶಾಲಾಕ್ಷಿ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನಿನ್ ಮಗುಗೇನಾದ್ರೂ ಆದ್ರೆ ಆಸ್ತಿ ಕೊಡ್ತೀವಿ. ಇಲ್ಲಿವರೆಗೂ ಇಲ್ಲ ಅಂತಿದ್ದ ನೀನೇ ಒಪ್ಕೊಂಡ್ಮೇಲೆ ನಾನು ಅದನ್ನು ತಡೆಯೋಕೆ ಹೋಗೋದಿಲ್ಲ. ನೋಡಮ್ಮ ವಿಶಾಲಾಕ್ಷಿ, ಚಿಕಿತ್ಸೆ ಶುರು ಮಾಡು. ಹಾಗೇ ಆಗ್ಲಿ ಅಪ್ಪ. ಹಾವನ್ ಕೊಡಿ. ಹಾವ? ಈಗ ಹಾವಿನ ಅವಶ್ಯಕತೆ ಏನಿದೆಯಮ್ಮ? ಆದ್ರೂ ಹಾವನ್ನೆಲ್ಲಿಂದ ಕೊಡ್ತಾರೆ? ನಿಮ್ ಗಂಡನ್ನೇ ಕೇಳ್ತಿದ್ದಾಳೇನೋ ಹಾವು ಅಂತ ಹೆಸರಿಟ್ಟಿದ್ರಲ್ಲ ನಿಮ್ ಗಂಡಂಗೆ. ಪಾವನ್ ಮೂರ್ತಿ ಅವರಲ್ಲ ದೊಡ್ಡಮ್ಮ, ವಿಗ್ರಹ ಮೂರ್ತಿ, ನಾಗಾಭರಣ, ಬಂಗಾರದ ಹಾವು. ಕೃಷ್ಣಕಲ್ಲನ್ನ ಒಡೆದಾಕದ್ಮೇಲೆ ಮಾಮ್ಗೆ ಬಂಗಾರದ ಹಾವು ಸಿಕ್ತಲ್ಲ, ಅದನ್ನ ಕೇಳ್ತಿರೋದು. ಹಾ, ಅದ್ ಕೊಟ್ರೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ರೆ ಅದಾಗಲ್ಲ. ನಾನೇನ್ ತಗೊಂಡ್ ಹೋಗಲ್ಲ, ಅದ್ರಿಂದ ಚಿಕಿತ್ಸೆ ಮಾಡ್ತೀನಿ. ಸುಮ್ಮನ ನಿನ್ ಸರ್ಗಲ್ಲಿ ಗಂಟು ಹಾಕೊಂಡಿದ್ದೀರ, ಕೊಡು. ಸೆರ್ಗಲ್ ಕಟ್ಕೊಂಡಿದ್ದಾಳೆ ಅಂತ ನಿನ್ಗೆ ಗೊತ್ತು? ಹೆಣ್ಮಕ್ಳಿಗೆ ಇಷ್ಟ ಆಗಿರೋದೆಲ್ಲ ಅಲ್ಲೇ ಕಟ್ಕೋತಾರೆ ಅಂತ ಎಲ್ರಿಗೂ ಗೊತ್ತಲ್ವಾ? ಓ, ಅಮ್ಮ, ನೀನ್ ಹೀಗೆ ಅಮ್ಮ ಅಂತಿದ್ರೆ ನೋವು ಕಮ್ಮಿ ಆಗಲ್ವೇ? ಆ ಬಂಗಾರದ ಹಾವು ಕೊಡೋವರೆಗೂ ಈ ನೋವು ಹೋಗಲ್ಲ. ತಗೋ ನೈನಿ. ತಗೋ ವಿಶಾಲಾಕ್ಷಿ. ಅಮ್ಮ, ಇದೇ ಹಾಲ್ ಬೇಕು?
ಹಾಗೆ ಒಳಲೂ ಬೇಕು. ಈಗಲೇ ತಗೊಂಡ್ ಬರ್ತೀನಿ. ಅಮ್ಮ, ನೋವು, ನೋವು. ಏನ್ ಮಾಡಕ್ ಹೊರಟಿದ್ಯಾ? ಹೊಟ್ಟೆಲಿರೋ ಮಗು ಪೂರ್ತಿಯಾಗಿ ಬೆಳೆದೇ ಇದ್ರು ಆದ್ರೆ ಅದಕ್ಕೆ ಹಸು ಆಗಾಗ ಆಗ್ತಾ ಇರುತ್ತೆ. ಜೊತೆಗೆ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಕೂಡ ಹೀಗೆ ಮಾಡ್ಬೇಕಾಗಿ ಬರುತ್ತೆ. ತನ್ನ ಮಗುಗೆ ಎದೆ ಹಾಲು ಕುಡಿಸ್ಬೇಕಾಗಿತ್ತು ಸುಮನ, ಇವಾಗ ಅವಳೇ ಕುಡಿತಾ ಇದ್ದಾಳೆ. ಚಿಕ್ಕ ಮಾತೆ ಕುಡಿಯಲ್ಲ ಪುತ್ರ. ಮತ್ತೆ ಬೆಳಿತಿರೋ ಮಗು ಕುಡಿಯುತ್ತೆ. ಏನ್ ಹೇಳ್ದೆ? ಕೇಳಕ್ಕೆ ಒಂಥರ ಇದೆಯಲ್ಲ. ತಂದೆ ತಗೊಳಮ್ಮ. ಡಮ್ಮಕ್ಕ ಆಕಾಶನ ತೋರಿಸು. ಅಂಗಾತ್ವಾಗಿ ಮಲ್ಕೋ ಸುಮನಾ. ಅಮ್ಮ, ಅದನ್ ಕೊಡಮ್ಮ. ಏನ್ ಮಾಡ್ತಿದ್ದಾರೆ ಮಾಮ್? ಗೊತ್ತಿಲ್ಲ ಕಣೋ. ಅದ್ರಲ್ಲೇನಾದ್ರೂ ಮಾತ್ರ ಹಾಕಿದ್ರಾ? ಆ ಥರ ಕಣ್ಬಿಟ್ಕೊಂಡು ನೋಡ್ಬೇಡಿ. ಹೊಕ್ಕಳಿರೋ ಜಾಗದಿಂದ ಮಗು ಇರೋ ಜಾಗದವರೆಗೂ ಅಂಬಿಲಿಕಲ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ವಿಶಾಲಾಕ್ಷಿ ಪ್ರಯತ್ನ ಸೈನ್ಸ್ ಜೊತೆಗೆ ಸಂಬಂಧ ಇದೆ ಅಂತ ಅನ್ಸುತ್ತೆ. ನೈನಿ ನಂಬಿಕೆ ತುಂಬಾ ದೊಡ್ಡದು. ಆಸ್ತಿ ಹೋಗ್ಲಿಲ್ಲ, ಹೊಟ್ಟೆ ನೋವು ಮಾತ್ರ ಹೋಯ್ತು. ಈಶ್ವರನ್ ಪೂಜಿಸೋ ವಿಶಾಲಾಕ್ಷಿ ಸಮಸ್ಯೆಗೆ ಪರಿಹಾರನ ತೋರ್ಸಿದ್ಲು ಅನ್ಕೋತೀನಿ. ಯುಕ್ತಿಯಿಂದ ಆಗ್ದಿರೋದನ್ನ ಭಕ್ತಿಯಿಂದ ಮಾಡ್ಬೋದು ಅಂತ ತೋರ್ಸ್ಕೊಟ್ಲು ವಿಶಾಲಾಕ್ಷಿ. ಮಾಮ, ಬಂಗಾರದ ಹಾವನ್ನ ವಾಪಸ್ ಇಸ್ಕೊಳ್ಳಿ. ಛೇ, ಏನ್ ಮಾಡ್ತಾ ಇದೀಯಾ? ಅಳ್ತೆ ನೋಡ್ತಿದ್ದೀನಿ. ಅಮ್ಮನವ್ರ ನೆನ್ಸ್ಕೊಂಡ್ರೆ ಮೋಕ್ಷ ಏನಾದ್ರೂ ಸಿಗುತ್ತೆ ನಿಂಗೆ. ಟೇಪಿಂದ ನಿನ್ನ ಅಳ್ತೆ ನೀನ ತಗೊಂಡ್ರೆ ಏನ್ ಸಿಗುತ್ತೆ? ಬಸ್ರಿ ಅನ್ನೋ ಮಾತಷ್ಟೇ, ಆದ್ರೆ ಇದುವರೆಗೂ ಇನ್ನು ಹೊಟ್ಟೆನೆ ಮುಂದಕ್ಕೆ ಬರ್ಲಿಲ್ಲ ರೀ. ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಏನ್ರಿ ಹಾಗೆ ಹೇಳ್ತೀರಾ? ಅಮ್ಮ, ಓ, ನನ್ಗೆ ಹೊಟ್ಟೆ ನೋವು ಬಂದ ತಕ್ಷಣ ಆಗ್ಬಾರ್ದೇನಾದ್ರೂ ಆಗೋಗ್ಲಿ ಅಂತ ನಮ್ ನೈನಿಯಕ್ಕ ಕೂಡ ಏನು ಮಾಡದೆ ಸುಮ್ನೆ ಇದ್ದಿದ್ದು ಅದಕ್ಕೆ ಅಂತೀರಾ? ನಿನ್ ತಲೆ ಯಾವಾಗ ನೋಡಿದ್ರು ಅದ್ಗೆನ ಅನ್ಮನ್ಸೋದು, ಆಡ್ಕೊಳ್ಳೋದನ್ನ ಬಿಟ್ರೆ ನಿನಗ್ ಬೇರೆ ಕೆಲ್ಸನೇ ಇಲ್ವೇನೆ? ನೀವೇ ಅಲ್ವಾ ಇಲ್ದೇ ಇರೋ ಡೌಟ್ಸ್ ಬರೋ ಹಾಗೆ ಮಾತಾಡ್ತಿರೋದು. ಇಲ್ಲಿ ನೋಡು ಸುಮನ,
ನಿನ್ನ ಹೋಟೆಲ್ ಬೆಳಿತಿರೋ ಮಗು ಆರಾಮಾಗೇ ಇದೆ. ವಿಶಾಲಾಕ್ಷಿ ಹಾಲಿಟ್ಟಿದ್ದು ಮತ್ತೆ ಅದು ಒಳಲಿಂದ ಹಿಂಗ್ ಹೋಗಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಅಂದ್ರೆ ಸೇಫ್ ಆಗೇ ಇದೆ ಅಂತ ಅಲ್ವಾ? ಹೌದು. ಇದನ್ನೆಲ್ಲ ಎಲ್ ಕಲ್ತ್ಕೊಂಡ್ಲೋ ಗೊತ್ತಿಲ್ಲ, ಆದ್ರೆ ಮದ್ವೆ ಆಗೋ ಅಷ್ಟ್ರಲ್ಲಿ ಪ್ರಪಂಚನೇ ತನ್ನ ಮುಷ್ಟಲ್ಲಿ ಇಟ್ಕೊಳ್ಳೋ ಹಾಗೆ ಆಗ್ತಾಳೆ. ಯಾರನ್ನಾದ್ರೂ ಆಡ್ಕೊಂಡಿಲ್ಲ ಅಂದ್ರೆ ನಿದ್ದೆ ಬರಲ್ವ ನಿಂಗೆ? ನಾನ್ ಅನ್ನಲ್ಲ, ಆದ್ರೆ ಕೇಳ್ತೀನಿ. ಒಂದ್ ನಿಮಿಷ. ಇದನ್ನ ಹಿಡ್ಕೊಳ್ಳಿ. ಯಾಕೆ? ಹಿಡ್ಕೊಳ್ರಿ. ಯಾಕೆ ಹೇಳು? ನಿಮ್ಗೇನ್ ಅನ್ಸ್ತಿದೆ? ಬಾರ ಅನಿಸ್ತಾ ಇದೆ. ಅಬ್ಬಾ ಅದಲ್ಲ ರೀ, ಪುಟ್ಕೃಷ್ಣನ್ ಅಂತ ಮಗ ನಮಗ್ ಹುಡ್ತಾನೆ ಅಂತೀರಾ? ಈ ವಿಗ್ರಹನ್ ತಗೊಂಡು ನಿನ್ ತಲೆ ಕುಟ್ಬಿಡೋಣ ಅನ್ಸ್ತಾ ಇದೆ. ಯಾಕೆ? ಇನ್ನು 6 ತಿಂಗಳಾಗೋವರೆಗೂ ನಿನ್ ಮಗು ಗಂಡೋ ಹೆಣ್ಣು ಅಂತ ಗೊತ್ತಾಗಲ್ಲ. ನನ್ನನ್ನು ಕೇಳಿದ್ರೆ ನನಗೆ ಕೋಪ ಬರಲ್ವಾ? ಅದ್ ಹಾಗಲ್ಲ ಚಿಕ್ಕ ಯಜಮಾನ್ರೆ, ನೀವ್ ಹೇಳಿದ್ರೆ ನಿಜ ಆಗತ್ತಂತಲ್ವಾ? ಹಲೋ, ನನ್ನ ಹತ್ರ ಜಾತಕ ಹೇಳೋ ಶಂಕನೂ ಇಲ್ಲ, ಆ ವಿದ್ಯೆಗಳು ನನಗೆ ಬರಲ್ಲ. ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇದೆ, ಹೇಳಿದ್ದೆಲ್ಲ ನಿಜ ಆಗತ್ತೆ. ಮಗ ಹುಡ್ತಾನೆ ಅಂತ ಒಂದೇ ಒಂದ್ಸಲ ಹೇಳ್ರಿ, ನನಗ್ ತುಂಬಾ ಖುಷಿ ಆಗತ್ತೆ ಗೊತ್ತಾ? ನನ್ನ ಮಚ್ಚೆ ನಾಲ್ಗೆ ಏನಾದ್ರೂ ಆ ಪವರ್ ಇದ್ರೆ ನಾನ್ ಅನ್ಕೊಂಡಿದ್ದು ಆಗಲ್ಲ, ನೀನ್ ಅನ್ಕೊಂಡಿದ್ದು ಆಗಲ್ಲ. ನಾನ್ ಗಂಡು ಅಂತ ಅನ್ಕೊಂಡೆ, ನೀವ್ ಹೆಣ್ಣು ಅನ್ಕೊಂಡ್ರಿ ಅಂತ ಅನ್ಕೊಡಿ. ಇಬ್ರ ಅನ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಏನಾದ್ರ ಅರ್ಥ? ಹೋಗ್ತಾ ಹೋಗ್ತಾ ನಿನ್ಗೆ ಅರ್ಥ ಆಗುತ್ತೆ. ನನಗೇನ್ ಅನಿಸ್ತಾ ಇದೆ ಗೊತ್ತಾ? ಏನ್ ಅನ್ಸ್ತಿದ್ಯೋ ಅದನ್ನ ಹೇಳಿ. ಯಾವ ಟೈಮಲ್ಲಿ ನೀನು ಈ ಕೃಷ್ಣನ್ ಬೊಂಬೆನ ತಗೊಂಬಾ ಅಂತ ಹೇಳಿದ್ಯಾನೋ, ಈ ಬೊಂಬೆಗೆ ನಿನ್ ಕರ್ಮಕ್ಕೆ ಖಂಡಿತವಾಗ್ಲೂ ಸಂಬಂಧ ಇದ್ದೇ ಇರುತ್ತೆ. ಅದೇನು ಅಂತ ನೀನ್ ಡೀಪಾಗಿ ಯೋಚನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನನ್ಗಷ್ಟು ತಲೆ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ? ಅದಕ್ಕೆ ಅಲ್ವಾ ನಿನಗೆ ಯೋಚನೆ ಮಾಡು ಅಂತ ಹೇಳಿದ್ದೀಗ. ಆಲ್ ದ ಬೆಸ್ಟ್. ಮುದ್ದು ಕೃಷ್ಣ, ಇವ್ರು ಆಡಿದ ಮಾತಿಗೆ ಏನರ್ಥ ಸ್ವಾಮಿ? ಸುಮನಾ, ಕಾಫಿ ತಗೋ. ನನಗ್ ಬೇಡ. ಕೂತಿದ್ದ ಜಾಗ ಕಾಫಿ ಬಂದ್ರೆ ಗಟಗಟ ಅಂತ ಕುಡಿಯೋದು ಬಿಟ್ಟು ಬೇಡ ಅಂತಿದ್ಯಲ್ಲ ಸುಮ್ಮಿ. ಕಾಫಿ ಕುಡಿದ್ರೆ ಹೀಟ್ ಆಗುತ್ತಂತೆ. ಹೊಟ್ಟೆಲಿರೋ ನನ್ ಮಗುಗೇನಾದ್ರು ಆದ್ರೆ ಹಾಸಿನಿ ಅಕ್ಕ ಅವ್ರ ಆಸ್ತಿನ ಬರ್ಕೊಡ್ತಾರಾ? ಏನೇ ಮಾತಾಡಿದ್ರು ಆಸ್ತಿಗೆ ಲಿಂಕ್ ಮಾಡ್ತೀಯಲ್ಲೇ. ನಿನ್ನೆ ನೀನ್ ಪಟ್ಟಿದ ಕಷ್ಟ ನಾನು ನೆನಪು ಮಾಡ್ಕೊಂಡು ಬೇಜಾರಾಗಿರ್ಬೋದು ಅಂತ ನಿನಗೆ ಕಾಫಿ ತಂದ್ಕೊಟ್ರೆ ನಾನೇ ನಿನಗೆ ಕೇಡ್ ಬಯಸ್ತಿರೋ ತರ ಮಾತಾಡ್ತಿದ್ಯಲ್ಲ ಸುಮನಾ. ನಂಗೆ ಡೆಲಿವರಿ ಆಗೋವರೆಗೂ ನಾನು ಯಾರನ್ನೂ ನಂಬಲ್ಲ. ಇನ್ನೊಂದು 6 ತಿಂಗಳು ತಡ್ಕೊಂಡ್ರೆ ನಿನಗ್ ಬರೋ ಐಶ್ವರ್ಯದಲ್ಲಿ ನೀನ್ ನಿನ್ ಕಾಲು ಒತ್ತಿಸ್ಕೊಳ್ಳೋಕೆ ಜನನ್ನ ಕೊಂಡ್ಕೋಬಹುದು ಸುಮನಾ. ಶಾಪ ಹಾಕೋರು ಕೆಲವ್ರು ಇರ್ತಾರೆ, ಅವರು ನೀನ್ ದುಡ್ಡು ಕೇಳಲ್ಲ. ನೀನ್ ಗೊಟ್ಟಕ್ಕಂದ್ಮೇಲೆ ಇರೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಮಾಮ್, ಈ ಮಾತನ್ನ ನಮ್ಮನ್ನ ನೋಡ್ಕೊಂಡು ಹೇಳ್ತಾ ಇದ್ದಾಳೆ, ನೋಡಿದ್ರಾ? ಅಂಥವ್ರು ಇರ್ತಾರೆ ಅಂತಿದ್ದಾರೆ ಅಕ್ಕ. ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಪೂಜೆ ಮುಟ್ಕೋತಾ ಇದ್ದೀರಾ? ಬಾಮ ವಿಶಾಲಾಕ್ಷಿ, ಚಂಡಿಯಾಗ ಇದೆ, ಹೋಗ್ಬೇಕು ಅಂತ ಹೇಳಿದ್ಯಲ್ಲ ನೀನು. ಹೌದು ಅಪ್ಪ, ಶಿವನ್ ಪೂಜೆ ಮುಗೀತು, ಇವಾಗ ನಾನು ಹೊರಡ್ತೀನಿ. ಹೋಮದ್ ಕುಂಡದಲ್ಲಿ ಹಾಕಕ್ಕೆ ಕಟ್ಕೆಗಳನ್ನ ಕಟ್ಕೊಂಡಿದ್ಯಾ? ಇಲ್ಲ ಸುಮನ. ಮತ್ತೇನ ಮೂಟೆ? ನಿನಗೂ ಉಪಯೋಗ ಆಗಲ್ಲ, ನನಗೂ ಉಪಯೋಗ ಆಗುತ್ತೆ. ಏನಂತ ಕೇಳಿದ್ರೆ ಇಲ್ದೇ ಇರೋದನ್ನೆಲ್ಲ ಹೇಳ್ತಿದ್ಯಲ್ಲ. ಒಡವೆ ದುಡ್ಡನ್ನ ಗಂಟಾಕೊಂಡಿರ್ಬೇಕು ಮಾಮ್. ವಲ್ಲಭ, ಹೀಗೆಲ್ಲ ಮಾತಾಡೋದು ಸರಿಯಲ್ಲ. ಮೂಟೆ ಕಟ್ಟಿ ಕಟ್ಟಿ ಅಭ್ಯಾಸ ಆಗಿರೋರ್ಗೆ ಈ ಥರದ ಯೋಚನೆಗಳೇ ಬರೋದು. ಶಟ್ ಅಪ್. ತಮಾಷೆ ಕೂಡ ನಮ್ಮ ಇಮೇಜಿಗೆ ಕಲ್ಲು ಹಾಕ್ಬೇಡ. ಆ ಗಂಟಲ್ಲಿ ಏನಿದೆ ಅಂತ ತೋರಿಸಿ ಹೊರಡಕ್ ಹೇಳು. ನೀನ್ ಹೇಳಿದ್ಯಲ್ಲ, ಅದೇ ಇರೋದು. ಏನದು? ಕಲ್ಲುಗಳು ಮಾತೆ. ಕಲ್ ತಗೊಂಡು ಹೋಗ್ತಿದ್ಯಾ? ಏನ್ ಮಾಡ್ತೀಯಮ್ಮ? ಕಲ್ಲಲ್ಲಿ ಆಟ ಆಡೋ ವಯಸ್ಸಲ್ವಾ? ಕಲ್ಲೇನಮ್ಮ, 14 ಲೋಕಗಳ ಜೊತೆ ಆಟ ಆಡ್ತಾಳೆ ನನ್ನಮ್ಮ.
ಆ ಆಟ ನಿಮ್ಗೆ ಅರ್ಥ ಆಗಲ್ಲ. ಆಟ ಹಾಗಿರ್ಲಿ. ಹೌದು, ಆ ಗಂಟಲೇನಿದೆ ಅದನ್ ಬಿಚ್ಚಕ್ ಹೇಳಿ. ವಿಶಾಲಾಕ್ಷಿ ಸುಳ್ಳು ಹೇಳಲ್ಲ. ನಿಮ್ ವಸ್ತು ಏನಾದ್ರೂ ಕಾಣೆ ಆದ್ರೆ ನನ್ನನ್ ಕೇಳಿ. ಹೋದ್ಮೇಲೆ ನಿನ್ನನ್ ಕೇಳಿದ್ರೆ ಅಂಥದ್ದೇ ನೀನ್ ತರಿಸ್ಕೊಡ್ತೀಯ, ಆದ್ರೆ ಅದನ್ನೇ ನೀನ್ ತಂದ್ಕೊಡಕ್ ಆಗಲ್ವಲ್ಲ ನಯನಿ. ಯಾರಾದ್ರೂ ಅಷ್ಟೇ ಅಲ್ವಾ ಅತ್ತೆ? ಆಸ್ ಇಟ್ ಈಸ್ ಆಗಿ ತಗೊಳಕ್ಕಾಗಲ್ಲ. ಉದಾಹರಣೆಗೆ ನಿಮ್ ಗಂಡ ನನ್ ಗಂಡ ಚಿಕ್ಕವರಿದ್ದಾಗ್ಲೇನೆ ಆಕ್ಸಿಡೆಂಟಲ್ ಹೊಟ್ಟೋದ್ರು ಅಂತ ಹೇಳಿದ್ರಿ. ಅವ್ರನ್ನ ಮತ್ತೆ ಕರ್ಕೊಂಡ್ ಬರಕಾಯ್ತಾ? ಇಲ್ಲ ತಾನೇ? ಜಗದೀಶ್ ಮಾವನ್ ಮದ್ವೆ ಆಗಿ ನನ್ ಗಂಡ ಕೋಟ್ಯಾಧೀಶ್ವರರು ಅಂತ ಜಂಬ ಕೊಚ್ಕೊಂಡ್ರಿ. ಏಯ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯ? ನಿಜ ಹೇಳಿದ್ರೆ ಯಾಕೆ ಉರ್ಕೋತಾರೋ. ಈ ಗಂಟ್ಗೆ ನಿನ್ ಮಾತುಗೂ ಏನಾದ್ರೂ ಸಂಬಂಧ ಇದೆಯೇನೆ? ಅಲ್ಲವಾ, ಮಾತಿಗೆ ಮಾತು ಬೆಳೆದು ಮನಸ್ತಾಪ ಬರುತ್ತೆ. ಏನಮ್ಮ ವಿಶಾಲಾಕ್ಷಿ, ನೀನೇನು ಅನ್ಕೊಳ್ದೆ ಆ ಗಂಟನ್ ಬಿಚ್ಚಿ ನೀನು ಹೇಳಿದ ಕಲ್ಗಳನ್ನ ತೋರ್ಸಮ್ಮ. ನಂದೀಶ, ಮಾತೆ ಗಂಟು ಬಿಚ್ಚಿ ಅವ್ರಿಗೆ ಇದ್ರಲ್ಲಿ ಇರೋದನ್ನ ತೋರ್ಸು. ಆಗ್ಲಿ ಮಾತೆ. ಅಮ್ಮ ಕಲ್ಲು ಅಂತ ಹೇಳಿದ್ರು ಒಡವೆ ಇರ್ಬೋದು ಅಂತ ಅನುಮಾನ ಪಡೋರು ಕೆಲವ್ರು ಇದಾರೆ ಇಲ್ಲಿ.